ಗಂಗಾವತಿ ಅಲ್ವಾ? ಗಂಗಾವತಿ. ನಿಮ್ಮ ಹೆಸರು? ಹನುಮೇಶ್. ಗಂಗಾವತಿ ಹನುಮೇಶ್ ಅವರ ಆಹ್ವಾನದ ಮೇರೆಗೆ ಬಂದಿದ್ದೀನಿ. ಇವರು ನೋಡಿ, ಇಲ್ಲಿ ಮನೆ ಕಟ್ಟಿ ಎಷ್ಟು ದಿನ ಆಗಿದೆ? 4 ವರ್ಷ. 4 ವರ್ಷ? 5 ವರ್ಷ ಸರ್. 5 ವರ್ಷ ಆಗಿದೆ ಈ ಮನೆ ಕಟ್ಟಿ. ನೋಡಿ, ಈ ಮನೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು, ನ್ಯೂನತೆಗಳೇನಿದ್ದಾವೆ ಅಂತಂದ್ರೆ, ಒಂದು ಆರ್ಥಿಕ ಪರವಾದ ವಿಚಾರ ಬೇರೆ ಇರುತ್ತೆ, ಆಮದ್ ಬೇರೆ. ಬಟ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಒಂದು ಅಪಘಾತಗಳ ವಲಯ ಆಗುತ್ತೆ. ನೀವೇನ್ ಮಾಡೋದು ಸಕ್ಸಸ್ ಆಗಲ್ಲ, ಅಪಘಾತಗಳ ವಲಯ ಆಗುತ್ತೆ. ಹಾಗಾಗಿ ಅಪಘಾತಗಳು ಆಗಿರ್ಲೇಬೇಕಿಲ್ಲಿ, ಅಷ್ಟಂತೂ ಗ್ಯಾರಂಟಿ. ಹಾಗಾಗಿ ನಿಮಗೆ ಅಪಘಾತಗಳಾಗಿದ್ವಾ? ಆಕ್ಸಿಡೆಂಟ್ ಆಗಿದ್ಯಾ ಅಂತ ಇದೆಯಾ? ನಾನು ಹೇಳಿದ್ದಕ್ಕೂ ನಿಮ್ಗೆ ಏನ್ ಅನಿಸ್ತು? ಸತ್ಯ ಇದೆಯಮ್ಮ. ನೀವು ಬದುಕಿರೋದೇ ಕಷ್ಟ. ಇನ್ನೊಂದು ತಿರುಗಿ ಏನಾಗಿದೆ ಅಂತಂದ್ರೆ, ನಿಮ್ಮನ್ನ ಕಾಲನಾಗನ ಕಾಟ ಅಂತೀವಲ್ಲ, ಯಾವಾಗ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಯಾವಾಗ ಏನಾಗ್ತಾ ಗೊತ್ತಾಗ್ತಿಲ್ಲ ನಿಮ್ಗೆ. ಅಂತ ಒಂದು ಪರಿಸ್ಥಿತಿ, ನಿಗೂಢ ಪರಿಸ್ಥಿತಿ ಇದ್ರಿ ನೀವು. ಅಂತ ಇದ್ರ ಇದ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ತಲೆ ಮೇಲೆ ಕಲ್ಲ ತಲೆ ಕೆಡ್ಸ್ಕೊ. ನಾನು ಇದೀನಮ್ಮ ಮಗಳೇ, ಎದ್ರ ಬೇಡ, ನಾನು ಇದೀನಿ. ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ. ನಿನಗೆ ಎಷ್ಟು? 10 ಸಾವಿರ ಖರ್ಚು ಹೇಳಿದ್ದೀನಿ. 10 ಸಾವಿರ ಬಾಳ ಹೇಳಿದಿನ, ಜಾಸ್ತಿ ಏನಿಲ್ಲ. ಮುಂದೊಂದು ಎಕ್ಸ್ಟೆಂಡ್ ಮಾಡೋದು, ಇದನ್ನ ಕೊಡ್ತದೆ. ಸರಿನಾ? ಅಷ್ಟು ಮಾಡ್ಕೊ. 100ಕ್ಕೆ 100 ಗಂಡ ಹೆಂಡತಿ ನೆಮ್ಮದಿಯಾಗಿರ್ತದೆ. ಅರ್ಥ ಆಯ್ತು ಹೇಳೋದು? ಈಗ ಎಷ್ಟು ದುಡಿದ್ರು ನಿಲ್ಲಲ್ಲ. ಅದಿನ್ನೊಂದು ಒಳ್ಳೆ ಮಾರ್ಗನೂ ಸಿಗ್ತಿಲ್ಲ ನಿನ್ನ ದುಡಿಯೋದಕ್ಕೆ ಒಳ್ಳೆ ಮಾರ್ಗನೂ ಸಿಗ್ತಾ ಇಲ್ಲ. ತೊಂದರೆ ಆಗ್ತೈತಿ ಇನ್ನು. ಅರ್ಥ ಆಯ್ತು ಹೇಳೋದು? ಹಾಗಾಗಿ ಇದನ್ನ ತಪ್ಪದೇ ಮಾಡ್ಕೊಳ್ಳಿ. ನೀವೇನಂತೀರ ವೀಕ್ಷಕರಿಗೆ? ಮಾಡ್ಕೊಳ್ತೀರಾ? ಓಕೆ, 100% ಮಾಡ್ಕೊಳ್ಳಿ. ಸುಖವಾಗಿ ನೆಮ್ಮದಿಯಾಗಿ 100 ವರ್ಷ ಚೆನ್ನಾಗಿ. ಸರಿಮಾ? ಓಕೆ, ಮಕ್ಕಳು ಆಗ್ಲಿ, ಧೈರ್ಯವಾಗಿರ್ರಿ. ಇದೆಲ್ಲ ಮಾಡ್ಕೊಳ್ಳಿ. ಅಷ್ಟು 100 ವರ್ಷ ಚೆನ್ನಾಗಿದೆ. ಸರಿನಾ? ಸರ್ ಇಲ್ಲಿ